ಮನ್ರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡಿದ್ದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರ ಹಾಗೆ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ನಾಯಕರು ಹೋರಾಟಕ್ಕಿಳಿದಿದ್ದಾರೆ. ಮನ್ರೇಗಾ ಹೆಸರು ಬದಲಾವಣೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಹೋರಾಟಕ್ಕಿಳಿದಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ಬಿಜೆಪಿ ನಾಯಕರ ವಿರುದ್ಧ ಕೈಪಡೆ ವಾಗ್ದಾಳಿ ನಡೆಸ್ತಾ ಇದೆ. ಬಿಜೆಪಿ ಡೌನ್ ಡೌನ್ ಅಂತ ಕೂಗಿ ಆಕ್ರೋಶ ಹೊರಹಾಕ್ತಿದ್ದಾರೆ ಕೈ ನಾಯಕರು. ಕೈಗೆ ಕಪ್ಪು ಬಟ್ಟೆಯನ್ನ ಅಂದ್ರೆ ಬ್ಲಾಕ್ ಕಲರ್ದು ಬಟ್ಟೆಗಳನ್ನ ಧರಿಸಿ ನಾಯಕರು ಹೋರಾಟ ಮಾಡ್ತಿದ್ದಾರೆ. ಕೈಗೆ ಪಟ್ಟಿ ಕಟ್ಟೋದ್ರ ಮೂಲಕ ರಾಜ್ಯಪಾಲರ ವಿರುದ್ಧವೂ ಕಾರ್ಯಕರ್ತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಗವರ್ನರ್ ಭಾವಚಿತ್ರವನ್ನ ಹಿಡಿದು ಕಾರ್ಯಕರ್ತರು ಕಿಡಿಕಾರ್ತಿದ್ದಾರೆ. ಈಗಾಗಲೇ ಮನ್ರೇಗಾ ಹೆಸರನ್ನ ಬದಲಾವಣೆ ಮಾಡಿದಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲೂ ಕೂಡ ಈ ಹಿಂದೆ ಪ್ರತಿಭಟನೆಯ ಕಾವು ಜೋರಾಗಿತ್ತು. ಇನ್ನು ನಮ್ಮ ರಾಜ್ಯದ ನಾಯಕರು ಕೂಡ ಇವತ್ತು ಪ್ರತಿಭಟನೆಯ ಸ್ವರೂಪವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇವತ್ತು 11 ಗಂಟೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯ ಕಾವು ಬಹಳ ಜೋರಾಗಿದೆ. ಬಿಜೆಪಿ ನಾಯಕರ ವಿರುದ್ಧ ಕೈಪಡೆ ವಾಗ್ದಾಳಿಯನ್ನ ನಡೆಸ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ರಾಜ್ಯ ಉಸ್ತುವಾರಿ ಸಚಿವ ಸುರ್ಜೇವಾಲಾ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ, ಕೆಲ ನಾಯಕರು, ಜೊತೆಗೆ ಕಾರ್ಯಕರ್ತರು, ಸಚಿವರು, ಶಾಸಕರು ಎಲ್ಲರೂ ಕೂಡ ಪ್ರತಿಭಟನೆಗೆ ಇಳಿದಿದ್ದಾರೆ. ಧರಣಿ ಕುಳಿತುಕೊಂಡಿದ್ದಾರೆ. ಗವರ್ನರ್ ಭಾವಚಿತ್ರವನ್ನ ಹಿಡಿದು ಕೂಡ ಕಾರ್ಯಕರ್ತರು ಕಿಡಿಕಾರ್ತಿದ್ದಾರೆ. ಭಾಷಣವನ್ನ ಯಾಕೆ ಮಾಡಲಿಲ್ಲ ಅನ್ನೋದಾಗಿ ಪ್ರಶ್ನಿಸ್ತಿದ್ದಾರೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇಡೀ ಪ್ರಪಂಚ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯನ್ನು ಗಮನಿಸಿತ್ತು. 2013ರಲ್ಲಿ ವರ್ಲ್ಡ್ ಬ್ಯಾಂಕ್ ಇದೊಂದು ಬಹಳ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಅಂದರೆ ವಿಶ್ವ ಬ್ಯಾಂಕ್, ನರೇಗಾ ಯೋಜನೆ ಒಂದು ಬಹಳ ಅತ್ಯುತ್ತಮವಾದಂಥ ಯೋಜನೆ ಅಂತ ಹೇಳಿ ಅವರು ನಮಗೆ ಸರ್ಟಿಫಿಕೇಟ್ ಕೊಟ್ಟರು. ಸುಮಾರು 5800 ಹೆಚ್ಚು ಕಮ್ಮಿ 6000 ಪಂಚಾಯಿತಿಗಳು, ಸುಮಾರು 6000 ಪಂಚಾಯಿತಿಗಳು ಇದ್ದೋ. ಈಗ 7000 ಚಿಲ್ಲರೆ ಪಂಚಾಯತ್ 5700 ಚಿಲ್ಲರೆ ಪಂಚಾಯತಿಗಳು ಇವತ್ತಿದೆ. 6000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದು. 6000 ಕೋಟಿ ರೂಪಾಯಿ. ಪ್ರತಿಯೊಬ್ಬರು ಕೂಡ ಉದ್ಯೋಗ ಬೇಕಾದವರು ಉದ್ಯೋಗ ಏನು ಮಾಡಬೇಕು ಅಂತೇಳಿ ಪಂಚಾಯತಿಗಳಲ್ಲಿ ಪಂಚಾಯತಿ ಸದಸ್ಯರುಗಳು ತೀರ್ಮಾನ ಮಾಡ್ತಾ ಇದ್ರು. ಏನು ಉದ್ಯೋಗವನ್ನು ತೆಗೆದುಕೊಳ್ಬೇಕು ಅಂತೇಳಿ ಪಂಚಾಯತಿಯವರೆಲ್ಲ ಕೂತ್ಕೊಂಡು ಅವರು ಆ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತಾ ಇದ್ರು. ಮನಮೋಹನ್ ಸಿಂಗ್ ರವರು CP ಜೋಶಿ ಅವರು ಕೇಂದ್ರ ಮಂತ್ರಿಯಾಗಿದ್ದಾಗ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದ ಮೇಲೆ ಯಾರು ಬೇರೆ ಜಮೀನುಗಳಿಗೆ ಹೋಗಿ ಕೆಲಸ ಮಾಡೋಕ್ಕೆ ಅವಮಾನ ಆಗ್ತದೆ ಅಂತೇಳಿ ಕೂಲಿಯನ್ನು ಕೊಡಬೇಕು ಅಂತೇಳಿ ತನ್ನ ಸ್ವಂತ ಜಮೀನಲ್ಲೂ ಕೂಡ ಉದ್ಯೋಗ ಮಾಡಿಕೊಂಡ್ರೆ ಅವ್ರಿಗೆ ಕೂಲಿ ಕೊಡುವಂಥ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು UPA ಸರ್ಕಾರ ಮಾಡ್ತು. ಅಂದರೆ ನಿಮ್ಮ ಜಮೀನಲ್ಲಿ ಮಟ್ಟ ಮಾಡ್ಕೋಬೇಕಾದ್ರೆ, ನೀವು ಆಶ್ರಯ ಮನೆ ಕಟ್ಕೋಬೇಕಾದ್ರೆ, ಇಂದಿರಾವಾಸ್ ಮನೆ ಕಟ್ಕೋಬೇಕಾದ್ರೆ, ನಿಮ್ಮ ದನಿನ ಕೊಟ್ಟಿಗೆ ಕಟ್ಕೋಬೇಕಾದ್ರೆ ಎಲ್ಲ ವ್ಯವಸಾಯಕ್ಕೆ ಉಪಯೋಗ ಮಾಡಿಕೊಂಡು ನೀವು ಏನೇ ಮಾಡಿದ್ರು ಕೂಡ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಕೂಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಈ ಕಾಯ್ದೆ ಕೊಟ್ಟಿತ್ತು. ಇದು ದೊಡ್ಡ ಆಂದೋಲನ ರೀತಿ ನಡೀತಾ ಇತ್ತು. 90% ಇವತ್ತು ಕೊಡ್ತಾ ಇದ್ರು. ಯಾವುದಾದ್ರು ಉದ್ಯೋಗ, ಯಾವುದಾದ್ರು ಸಿಮೆಂಟು ಕಬ್ಬಣ ಉಪಯೋಗಿಸೋಂಥ ಕಾರ್ಯಕ್ರಮ ಇದ್ದರೆ ಆಗ ಒಂದು 25% ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಬಡವರ ವಿಲ್ ಸ್ಪೀಕ್. कर्नाटक प्रदेश कांग्रेस कमेटी के अध्यक्ष श्री DK शिवकुमार जी,
कर्नाटक के लोकप्रिय मुख्यमंत्री ಒಂದ್ ನಿಮಿಷ ಇರಿ, ಸುರ್ಜೇವಾಲಾ ಅವ್ರು ಮಾತಾಡ್ತಾ ಇದ್ದಾರೆ, ಸೈಲೆಂಟ್ ಆಗಿರಿ. ನೀವು ಯಾರ್ಯಾರು ಕೂಗ್ತಾ ಇದ್ದೀರಾ ಅಂತ ನನಗೆ ಗೊತ್ತು. थोड़ा सा ಸ್ವಲ್ಪ बेटा ಸುಮ್ನೆ ये ಇರ್ಬೇಕು झंडे ನೀವು. साइड में Silent. करेंगे तो पीछे दिखेगा। कर्नाटक के लोकप्रिय मुख्यमंत्री श्री सिद्धारमैया जी, पूर्व मुख्यमंत्री श्री वीरप्पा मोइली जी, केंद्रीय चुनाव समिति के सदस्य श्री केजे जॉर्ज जी, कैबिनेट मिनिस्टर और कर्नाटक प्रदेश कांग्रेस कमेटी के पूर्व अध्यक्ष दिनेश गुंडूराव जी, महादेवप्पा जी, रामलिंगा रेड्डी जी, शरण प्रकाश जी, लक्ष्मी हेबालकर जी, कैंपेन कमेटी के चेयरमैन विनय सोरकी जी, एआईसीसी सेक्रेटरी अभिषेक दत्त जी, मयूरा जयकुमार जी, नो प्रॉब्लम. गोपीनाथ जी, रोजी ಇಡೀ ದೇಶದಲ್ಲಿ ಮಾನ್ಯ ಖರ್ಗೆಜಿಯವರ ಹಾಗೂ ರಾಹುಲ್ ಗಾಂಧೀಜಿಯವರ ನೇತೃತ್ವದಲ್ಲಿ ದೇಶದ ಕೋಟ್ಯಾನುಗಂಟ್ಲೆ ಏನು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಅವರ ಪರವಾಗಿ ಧ್ವನಿ ಎತ್ತುವಂತ ಸಂಘರ್ಷ. बीजेपी और मोदी सरकार ने इस देश के 11 करोड़ मजदूरों के पेट पर लात मारी है। ಬಿಜೆಪಿಯ ಮೋದಿ ಸರ್ಕಾರ ಈ ದೇಶದ 11 ಕೋಟಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂತವರ ಹೊಟ್ಟೆಯ ಮೇಲೆ ಒದೆಯುವಂತ ಕೆಲಸ ಮಾಡಿದೆ. असल में यह संख्या 55 करोड़ है, क्योंकि हर मजदूर के घर में 4 सदस्य तो हैं ही। ಇದರಲ್ಲಿ ನಾವು 11 ಕೋಟಿ ಅಂತ ಹೇಳ್ತಾ ಇದ್ದೇವೆ, ಆದರೆ ಆ ಕೆಲಸವನ್ನ ಮಾಡ್ತಾ ಇರುವಂತ ಸದಸ್ಯನ ಮನೆಯಲ್ಲಿ 7 ಜನನ್ನ ಹಿಡಿದ್ರೂ ಕೂಡ ಸುಮಾರು 25 ಕೋಟಿ ಜನಸಂಖ್ಯೆ ಈ ಒಂದು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿಯ ಕೆಲಸದ ಮೇಲೆ ನಿರ್ಭರವಾಗಿದೆ. बीजेपी और मोदी सरकार इस देश के गरीबों, मजदूरों, आदिवासियों, दलितों और पिछड़ों से रोजगार का अधिकार छीन रही है। ಬಿಜೆಪಿಯ ಮೋದಿ ಸರ್ಕಾರ ಈ ದೇಶದ ಬಡವರ, ಆದಿವಾಸಿಗಳ, ದಲಿತರ, ಯುವಕರ, ಮಹಿಳೆಯರ, ಹಿಂದುಳಿದವರ ಕೆಲಸವನ್ನ ಕಸಿದುಕೊಳ್ಳುವ ಕೆಲಸ ಮಾಡ್ತಾ ಇದೆ. बीजेपी और मोदी सरकार मिलकर इस देश के गरीबों की रोजी रोटी की गारंटी छीन रहे हैं। ಬಿಜೆಪಿ ಮತ್ತು ಮೋದಿ ಸರ್ಕಾರವು ಈ ದೇಶದ ಬಡವರ ಗ್ಯಾರಂಟಿಯಾದಂತ ರೊಟ್ಟಿ ಅಂದ್ರೆ ಉದ್ಯೋಗ ಖಾತ್ರಿಯ ಹಕ್ಕನ್ನ ಕೂಡ ಕಸಿದುಕೊಳ್ತಾ ಇದೆ. डॉक्टर मनमोहन सिंह और श्रीमती सोनिया गांधी जी ने, कांग्रेस पार्टी ने इस देश के गरीबों को, इस देश के मजदूरों को, इस देश के एससी, एसटी, ओबीसी को रोजगार की गारंटी महात्मा गांधी नरेगा कानून के माध्यम से दी थी। ಸೋನಿಯಾ ಗಾಂಧೀಜಿಯವರು ಮತ್ತು ಆಗಿನ ಪ್ರಧಾನಮಂತ್ರಿಗಳಾದಂತ ಮನಮೋಹನ್ ಸಿಂಗ್ ಜಿ ಅವರು ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ಎಸಿಸಿ नो प्रॉब्लम. ಎಲ್ಲ ಕಾರ್ಯದರ್ಶಿಗಳೇ, ನನ್ನ ಸಹೋದ್ಯೋಗಿ ಮಿತ್ರರೇ, ಇತರ ಎಲ್ಲ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ, ಮುಖಂಡರು, ರದ್ದು ಮಾಡಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ತಂದಿದ್ದಾರೆ. ಅವರು ದುರುದ್ದೇಶದಿಂದ ರಾಮ್ ಬರ ರೀತಿಯಲ್ಲಿ ಮಾಡಿದ್ದಾರೆ. ಆದರೆ ಅಲ್ಲಿ ಶ್ರೀರಾಮ ಇಲ್ಲ, ದಶರಥ ರಾಮ ಇಲ್ಲ, ಕೌಶಲ್ಯ ರಾಮ ಇಲ್ಲ, ಸೀತಾರಾಮ ಇಲ್ಲ. ಅದು ವಿಕಸಿತ ಭಾರತ, ವಿಕಸಿತ ಭಾರತ, ಗ್ಯಾರಂಟಿ ಫಾರ್ ರೋಜ್ಗಾರ್,
ಅಜೀವಿಕಾ ಮಿಷನ್ ಗ್ರಾಮೀಣ ಅಂತ ಅದರ ಅರ್ಥ. ವಿ ಬಿ ರಾಮ್ಜಿ ಅಂತಂದ್ರೆ, ವಿ ಬಿ ರಾಮ್ಜಿ ಅಂದ್ರೆ ವಿಕಸಿತ ಭಾರತ, ಗ್ಯಾರಂಟಿ ಫಾರ್ ರೋಜ್ಗಾರ್, ಅಜೀವಿಕಾ ಮಿಷನ್ ಗ್ರಾಮೀಣ ಅಂತ ಹೇಳಿ ಅದರ ಅರ್ಥ. ಅದು ಎಕ್ಸ್ಪ್ಲನೇಷನ್ ಇರ್ತಕ್ಕಂಥದ್ದು. ವಿ ಬಿ ಜಿ ರಾಮ್ಜಿ, ರಾಮ್ ಇಲ್ಲ. ಮನ್ರೇಗಾ ಮಾಡಿದ್ದು 2005ರಲ್ಲಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ, ಸೋನಿಯಾ ಗಾಂಧಿಯವರು ನಾಯಕಿಯಾಗಿರುವಾಗ ಈ ಕಾಯ್ದೆಯನ್ನು ಮಾಡಿದ್ದು. ಇದೊಂದೇ ಕಾಯ್ದೆ ಮಾಡಲಿಲ್ಲ ಮನಮೋಹನ್ ಸಿಂಗ್ ರವರು. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇದ್ದಂಥ ಅನೇಕ ವಿಚಾರಗಳಿಗೆ, ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕಾಯ್ದೆಗಳನ್ನು ಮಾಡಿದ್ರು. ಫಾರ್ ಎಕ್ಸಾಂಪಲ್, ಇದು ಒಂದು ಕಾಯ್ದೆ, ಮನ್ರೇಗಾ ಅಂತಕ್ಕಂಥದ್ದು ಒಂದು ಕಾಯ್ದೆಯನ್ನು ಮಾಡಿದ್ರು. ರೈಟ್ ಟು ಫುಡ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ರು. ರೈಟ್ ಟು ಎಂಪ್ಲಾಯ್ಮೆಂಟ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ರು. ರೈಟ್ ಟು ಎಜುಕೇಶನ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ರು. ರೈಟ್ ಟು ಇನ್ಫಾರ್ಮೇಶನ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ರು. ಫಾರೆಸ್ಟ್ ಆಕ್ಟ್ ಅನ್ನ ಮಾಡಿದ್ರು. ಇವೆಲ್ಲ ಮಾಡಿದ್ದು ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ, ಕಾಂಗ್ರೆಸ್ನ ಪ್ರಧಾನಮಂತ್ರಿಯಾಗಿದ್ದಂಥ ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ ಮಾಡಿದ್ದದ್ದು. ಯಾವಾಗಲೂ ಕೂಡ ಬಡವರ ಬಗ್ಗೆ, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಮಹಿಳೆಯರ ಬಗ್ಗೆ, ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷನೇ ಹೊರತು ಬೇರೆ ಪಕ್ಷ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಬಡವರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅವ್ರಿಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಬಿಜೆಪಿ ಆ ಎಲ್ಲ ಕಾರ್ಯಕ್ರಮಗಳನ್ನು ನಾಶ ಮಾಡಿ ಬಡವರಿಗೆ ಇವತ್ತು ಹಳ್ಳಿಗಾಡಿನಲ್ಲಿ ಉದ್ಯೋಗ ಸಿಕ್ಕಬಾರದಂತೆ ಮಾಡಿದ್ದಾರೆ. ಸಿಕ್ಕಬಾರದಂತೆ ಮಾಡಿದ್ದಾರೆ. ಸುಮಾರು 53% ಮಹಿಳೆಯರು ಈ ಕೆಲಸವನ್ನು ಮಾಡ್ತಾ ಇದ್ರು, ಕೂಲಿ ಕೆಲಸವನ್ನು ಮಾಡ್ತಾ ಇದ್ರು. 28% ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಅವರು ಮಾಡ್ತಾ ಇದ್ರು. ಸುಮಾರು 5 ಲಕ್ಷ ಜನ ಅಂಗವಿಕಲರು ಈ ಕೆಲಸವನ್ನು ಮಾಡ್ತಾ ಇದ್ರು. ಇದನ್ನ ಇವತ್ತು RSS ನವರು ಮಾರ್ಗದರ್ಶನ ಮಾಡ್ತಾರೆ. ಯಾಕೆಂತಂದ್ರೆ ಬಡವರಿಗೆ ಹಣಕಾಸು ಸಿಕ್ಕಬಾರದು, ಅವ್ರು ಯಾವಾಗಲೂ ಕೂಡ ಸೇವಕರಾಗೇ ಇರಬೇಕು. ನಿಮಗೆಲ್ಲ ಗೊತ್ತಿರಬೇಕು, ಒಂದು ಕಾಲದಲ್ಲಿ ಬಿಜೆಪಿಯವರು ಈ ಕಾಯ್ದೆಗಳು ಜಾರಿಗೆ ಬಂದಾಗ ಟೀಕೆಯನ್ನು ಮಾಡ್ತಾ ಇದ್ರು. ಇದು ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸ. ಯಾರು ಹೇಳಿದ್ದು? ಬಿಜೆಪಿಯವರು ಹೇಳದಂತ ಮಾತುಗಳು ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸ. ಈ ಗ್ಯಾರಂಟಿ ಯೋಜನೆಗಳು ಓಟ್ಗೋಸ್ಕರ ಮಾಡ್ತಕ್ಕಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನ, ಬಿಜೆಪಿಯವರು ಹೇಳ್ತಕ್ಕಂಥ ಮಾತುಗಳನ್ನು ನಾವು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವರು ಮಹಿಳೆಯರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ, ಸಣ್ಣ ರೈತರು, ಅವರಿಗೆ ವರ್ಷದಲ್ಲಿ ಯಾವ ಕಾಲದಲ್ಲಿ ಬೇಕಾದರೂ ಕೆಲಸ ಕೇಳಬಹುದಾಗಿತ್ತು. ಅವರು ವರ್ಷದಲ್ಲಿ ಯಾವ ಕಾಲದಲ್ಲಾದರೂ ಕೆಲಸ ಕೇಳಬಹುದಾಗಿತ್ತು. ಅವರು ವಾಸ ಮಾಡ್ತಕ್ಕಂಥ ಜಾಗದಲ್ಲೇ, ಅಕ್ಕಪಕ್ಕದಲ್ಲೇ ಮಾಡಬೇಕಾಗಿತ್ತು. ಮತ್ತೆ
ಗ್ರಾಮ ಪಂಚಾಯಿತಿ, ಗ್ರಾಮ ಸಭೆಗಳು ಅವು ಎಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದು. ನಿಮಗೆ 73ನೇ 74ನೇ ತಿದ್ದುಪಡಿಗಳ ಮೂಲಕ ಏನು ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ಕೊಟ್ಟಿತ್ತು, ಅಧಿಕಾರವನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಕೇಂದ್ರ ತೀರ್ಮಾನ. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೀತಾ ಇದೆ. ಸಿಎಂ ಭಾಷಣ ಆರಂಭಿಸ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಘೋಷಣೆಗಳು ಮೊಳಗಿತ್ತು. ಡಿಕೆ ಅಂತ ಘೋಷಣೆ ಕೂಗಿದಕ್ಕೆ ಸಿಡಿಮಿಡಿಗೊಂಡ್ರು. ಭಾಷಣದ ವೇಳೆ ಸಿಟ್ಟಾದ್ರು ಸಿಎಂ ಸಿದ್ದರಾಮಯ್ಯ. ಕುಳಿತುಕೊಳ್ಳಿ ಅಂತ ಸಿದ್ದರಾಮಯ್ಯ ಅವ್ರದೇ ಸ್ಟೈಲ್ನಲ್ಲಿ ಗದರಿದ್ರು. ಭಾಷಣದ ವೇಳೆ ಡಿಕೆ ಅಂತ ಘೋಷಣೆಯ ಹಿನ್ನೆಲೆ ಭಾಷಣದ ವೇಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಜುಗರ ಆಗಿದೆ. ಅದಾದ ನಂತರದಲ್ಲಿ ಕಾರ್ಯಕರ್ತರಿಗೆ ಚಂದ್ರಶೇಖರ್ ಗದರ್ ಬಿಟ್ಟಿದ್ದಾರೆ. ಸುಮ್ಮನೆ ಕುಳಿತುಕೊಳ್ಳುವಂತೆ ತಾಕೀತು ಕೂಡ ಮಾಡಲಾಗಿದೆ ವೇದಿಕೆಯಿಂದಲೇ. ಸಿಎಂ ಸಿದ್ದರಾಮಯ್ಯ ಅವರು ಮನ್ರೇಗಾ ವಿಚಾರವಾಗಿ ಭಾಷಣ ಮಾಡೋದಕ್ಕೆ ವೇದಿಕೆಗೆ ಆಗಮಿಸ್ತಾ ಇದ್ದಂತೆ ಅಲ್ಲಿ ನೆರೆದಿದ್ದಂತಹ ಕೆಲ ಕಾರ್ಯಕರ್ತರು, ಬೆಂಬಲಿಗರು ಡಿಕೆ ಅಂತ ಡಿಕೆ ಶಿವಕುಮಾರ್ ಪರವಾಗಿ ಘೋಷಣೆಯನ್ನ ಮೊಳಗಿಸಿದ್ರು. ಒಂದಷ್ಟು ಕಾಲ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಇರಿಸು ಮುರಿಸಾಯ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸುಮ್ಮನೆ ಕೂತ್ಕೊಳ್ಳೋಕೆ ಹೇಳಿ ಅಂತ ಅವ್ರದ್ದೇ ಸ್ಟೈಲ್ ಇದೆಯಲ್ಲ, ಆ ರೀತಿ ಹೇಳಿದ್ರು. ತದನಂತರದಲ್ಲಿ ಅಲ್ಲೇ ಇದ್ದಂಥವರು ಸಿದ್ದರಾಮಯ್ಯ ಅವರ ಪರವಾಗಿ ಸಮರ್ಥನೆ ಮಾಡಿಕೊಳ್ಳುವ ಹಾಗೆ ಸುಮ್ಮನೆ ಕೂತ್ಕೊಳ್ರಪ್ಪ ಅಂತ ಸೂಚನೆಯನ್ನ ಕೊಟ್ಟರು. ಅಂದ್ರೆ ಎಲ್ಲ ಒಂದ್ ಕಡೆ ಇರಿಸು ಮುರಿಸಾಯ್ತು, ಬೇಕು ಅಂತಲೇ ಮಾಡ್ತಿದಾರ ಏನು ಎತ್ತ ಕೆಲವೊಂದಷ್ಟು ಪ್ರಶ್ನೆಗೂ ದಾರಿ ಮಾಡಿಕೊಡ್ತು. ಇದೆಲ್ಲ ಯೂತ್ ಕಾಂಗ್ರೆಸ್ನವ್ರು ಸ್ವಲ್ಪ ಸುಮ್ಮನೆ ಇರಿ. ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ದಯವಿಟ್ಟು ಇಷ್ಟ ತಂಗಿದ್ರಲ್ಲ ಹಂಗಿರಿ. ನೀವು ಯಾರು ಕೂಗ್ತಾ ಇದ್ದೀರ ನಂಗೆ ಗೊತ್ತು, ಸುಮ್ಮನೆ ಇರಿ. ಎಲ್ಲ ಸ್ವಲ್ಪ ಸೈಲೆಂಟಾಗಿ ಕೇಳಿ. ಈಗ ಸೈಲೆಂಟಾಗಿ ಕೇಳಿ. ಓಕೆ, ಸೈಲೆಂಟ್ ಆಗಿ ಮುಖ್ಯಮಂತ್ರಿಗಳು ಸುಮ್ಮನಿರಪ್ಪ ಸಾಕು. ಸ್ವಲ್ಪ ಹೊತ್ತು ಕೇಳ್ರಪ್ಪ, ನೀವು ಸ್ಪೀಚ್ ಕೇಳಿ. ಸ್ವಲ್ಪ ಒಂದ್ಸರಿ ಹೇಳಿದ್ರೆ ಸರಿ, 2 ಸರಿ ಹೇಳಿದ್ರೆ ಸರಿ, ಪದೇ ಪದೇ ಹೇಳಿಸ್ಕೊಡೋದು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಕೇಳಿ ಇದಾಗಿ. ಇದೆಲ್ಲ ಯೂತ್ ಕಾಂಗ್ರೆಸ್ನವ್ರು ಸ್ವಲ್ಪ ಸುಮ್ಮನೆ ಇರಿ. ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ದಯವಿಟ್ಟು ಇಷ್ಟ ತಂಗಿದ್ರಲ್ಲ ಹಂಗಿರಿ. ನೀವು ಯಾರು ಕೂಗ್ತಾ ಇದ್ದೀರ ನಂಗೆ ಗೊತ್ತು.